ಹಾಯ್ ಫ್ರೆಂಡ್ಸ್, ಕ್ರಿಕೆಟ್ ಅನಾಲೈಸಿಸ್ ಶುರು ಮಾಡುವ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ T20 ಪಂದ್ಯದಲ್ಲಿ ರನ್ ಮಳೆ ಸುರಿಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ 20 ಓವರ್ಗಳಲ್ಲಿ 208 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡಿತ್ತು. ಮಿಚೆಲ್ ಸ್ಟಾಂಟ್ನರ್ 47 ರನ್ ಅಜೇಯವಾಗಿ ಗಳಿಸಿದರು. ರಚಿನ್ ರವೀಂದ್ರ 44 ರನ್, ಟಿಮ್ 24 ರನ್, ಕನ್ವೆ 19 ರನ್ ಗಳಿಸಿದರು. ಭಾರತ ಪರವಾಗಿ ಕುಲ್ದೀಪ್ ಯಾದವ್ 4 ಓವರಲ್ಲಿ 35 ರನ್, 2 ವಿಕೆಟ್ ಪಡೆದರು. ಹರ್ಷಿತ್ ರಾಣಾ 3 ಓವರಲ್ಲಿ 35 ರನ್, 1 ವಿಕೆಟ್ ಪಡೆದರು. ಹಾರ್ದಿಕ್ ಪಾಂಡ್ಯ 3 ಓವರಲ್ಲಿ 25 ರನ್, 1 ವಿಕೆಟ್ ಪಡೆದರು. ಶಿವಮ್ ದೂಬೆ 1 ಓವರಲ್ಲಿ 7 ರನ್, 1 ವಿಕೆಟ್ ಪಡೆದರು. ವರುಣ್ ಚಕ್ರವರ್ತಿ 4 ಓವರಲ್ಲಿ 35 ರನ್, 1 ವಿಕೆಟ್ ಪಡೆದರು. ಚೇಸಿಂಗ್ನಲ್ಲಿ 209 ರನ್ ಬೆನ್ನಟ್ಟಿದ ಭಾರತವು ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಭರ್ಜರಿ ಜಯ ಸಾಧಿಸಿತು. ಸೂರ್ಯಕುಮಾರ್ ಯಾದವ್ 82 ರನ್ ಅಜೇಯವಾಗಿ 37 ಬಾಲ್ನಲ್ಲಿ ಸಿಡಿಸಿದರು. ಇಶಾನ್ ಕಿಶನ್ 76 ರನ್ 32 ಬಾಲ್ನಲ್ಲಿ ಹೊಡೆದರು. ದೂಬೆ 36 ರನ್ ಅಜೇಯವಾಗಿ ಪಂದ್ಯ ಮುಗಿಸಿದರು. ನ್ಯೂಜಿಲೆಂಡ್ ಬೌಲಿಂಗ್ನಲ್ಲಿ ಸೋದಿ, ಡಫಿ ಮತ್ತು ಹೆನ್ರಿ ತಾಲಾ 1 ವಿಕೆಟ್ ಪಡೆದರು. ಭಾರತ 7 ವಿಕೆಟ್ಗಳಿಂದ ಗೆದ್ದು ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸಿದೆ. ಇದು ನಿಜವಾಗಿ ಒಂದು ಸೂಪರ್ ಹೈ ಸ್ಕೋರಿಂಗ್ T20 ಪಂದ್ಯವಾಗಿತ್ತು. ವ್ಯೂವರ್ಸ್, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್.